Guys, finally we have reached Mysore railway station. It's recording, so don't mind. Okay, guys. ಈಗ ನಾನು ಒಂದೇ ಭಾರತ್ ಎಕ್ಸ್ಪ್ರೆಸ್ ಸಾರಿ ತುಂಬ ಸ್ಪೀಡಲ್ಲಿದೆ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. Yo, what is up guys? Welcome back to my new vlog. ಹೇಗಿದ್ದಾರೆ ಎಲ್ಲರೂ? So I hope everyone is doing good. So guys, successfully ready ಆಗಿದ್ದೀನಿ. So I am really excited to see how Vande Bharat Express runs ಅಂತ. I have quite seen that it is quite train ಅಂತ ಲೈಕ್ ಆ ಥರ ಎಲ್ಲ ಕೇಳಿದ್ದೀನಿ. ಬನ್ನಿ ನಿಮ್ಮ ಜೊತೆ ನೀವು ಎಕ್ಸ್ಪೀರಿಯನ್ಸ್ ಮಾಡೋಣ. ಆ್ಯಂಡ್ ಗೈಸ್ ಎಲ್ಲ ರೆಡಿಯಾಗಿ ಸ್ನಾನ ಮಾಡ್ಕೊಂಡು ಆ್ಯಂಡ್ ಮೈ ಔಟ್ಫಿಟ್ ಆಫ್ ದಿ ಡೇ ಈಸ್ ವೆಯ್ಟ್ ಅ ಮಿನಿಟ್. ಗೈಸ್ ಇದು ನನ್ನ ಔಟ್ಫಿಟ್ ಹೇಗಿದೆ, ಚೆನ್ನಾಗಿದೆಯಾ? ಆ್ಯಂಡ್ ದಿಸ್ ಇಸ್ ಮೈ ಪ್ಯಾಂಟ್. ಐ ಹೋಪ್ ದಿಸ್ ಇಸ್ ಗುಡ್ ಅಂತ. ಆ್ಯಂಡ್ ವಾಚ್ ಹಾಕಿಲ್ಲ, ದಟ್ ಈಸ್ ಪೆಂಡಿಂಗ್. ಇಂಗ್ಲೆಂಡ್ ಹಾಕೋ ಆ್ಯಂಡ್ ಯಾವ್ದು ಚೂಸ್ ಮಾಡೋಣ? ಟುಡೇ ಐ ವಿಲ್ ಗೋ ವಿತ್ ದಿಸ್. Guys, finally we have reached Mysore railway station. I think ಪ್ಲಾಟ್ಫಾರ್ಮ್ ನಂಬರ್ 1 ಅಲ್ಲೇ ನಿಂತಿರಬೇಕು. ನೋಡೋಣ ಬನ್ನಿ. ಗೈಸ್, ನನ್ನ ಮುಂದೆ ಇದೆ ಒನ್ ಆಫ್ ದಿ ಪ್ರೆಸ್ಟೀಜಿಯಸ್ ಸೆಮಿ ಹೈ ಸ್ಪೀಡ್ ಬುಲೆಟ್ ಟ್ರೈನ್, ದಿ ವಂದೇ ಭಾರತ್ ಎಕ್ಸ್ಪ್ರೆಸ್. ನನ್ನ ಕೋಚ್ ನಂಬರ್ ಇನ್ನೂ ಗೊತ್ತಿಲ್ಲ, ಒಂದ್ಸತಿ ನೋಡ್ಕೋತೀನಿ. ಬಟ್ ವಿಂಡೋ ಸೀಟ್ ಅಂತೂ ಕನ್ಫರ್ಮ್ ಆಗಿದೆ. ನೋಡೋಣ ಬನ್ನಿ. ಓಕೆ ಗೈಸ್, ಐ ಹ್ಯಾವ್ ರೀಚ್ಡ್. ಕೋಚ್ ನೋಡಿ ಗೈಸ್ ಹೇಗಿದೆ, ಕಾಕ್ಪಿಟ್ ಥರ ಇದೆ ಅದು. ನಮ್ಮ ಡ್ಯಾಡಿ ನನ್ನ ಬಿಡೋದು ಬಂದಿದ್ದಾರೆ. ಗೈಸ್, ಈ ಟ್ರೈನ್ ಎಷ್ಟು ಚಿಕ್ಕದು ನೋಡಿ, ಕಾಣಿಸ್ತಿದ್ಯಾ? ಅಲ್ಲಿಂದ ಅಲ್ಲಿ ಗಂಟ ಅಷ್ಟೇ, ತುಂಬ ಚಿಕ್ಕ ಟ್ರೈನು. ಆ್ಯಂಡ್ ಒಂದ್ಸತಿ ಡೋರ್ ಕ್ಲೋಸ್ ಆಗಿಬಿಟ್ರೆ ಲಾಕ್ ಕ್ಲೋಸ್ಡ್. ಬೈ ಗೈಸ್, ಟೈಮ್ ಬಂದು ಎಕ್ಸಾಕ್ಟ್ 5:59. ಎಕ್ಸಾಕ್ಟ್ ಟೈಮ್ ಕ್ಲೋಸ್ ಆಯಿತು. ಆ್ಯಂಡ್ ನಮ್ಮ ಡ್ಯಾಡಿನೂ ಬಂದಿದೆ. ಹೀಗೆ ಬರ್ತಾಯಿತ್ತು, ಬಾಗಿಲು ಮುಚ್ಚುತ್ತಿದೆ ಅಂತ. ಎಷ್ಟು ಜನದ ರಿಯಾಕ್ಷನ್ ನೋಡಿ ಗೈಸ್. ಅಲ್ಲಿ ಹೊರಗಡೆ ಬ್ಲೂ ಟಿಂಟ್ ಇದೆ ಗ್ಲಾಸ್, ಡೋಂಟ್ ಮೈಂಡ್ ದ್ಯಾಟ್. ಐ ಥಿಂಕ್ ನನ್ಗೆ ಗೊತ್ತಿದ್ದಂಗೆ ಪ್ಯಾರಲಲ್ ರನ್ ಆಗುತ್ತೆ ಅಂತ, ಯಾಕಂದರೆ ಇನ್ನೊಂದು ಟ್ರೈನು 6 AM ಬಿಡುತ್ತೆ ಅಂತ ಹೇಳ್ತಿದ್ರು. ಟುವರ್ಡ್ಸ್ ತಾಲ್ಗುಪ್ಪ, ಐ ಡೋಂಟ್ ನೋ ಆಪೋಸಿಟ್ ಸೈಡ್ ಇಲ್ಲ ಬ್ಯಾಂಗ್ಳೂರ್ ಸೈಡ್ ಅಂತ. ಲೆಟ್ ಮೀ ಸಿ ಗೈಸ್. ಆ್ಯಂಡ್ ಲೆಗ್ ರೂಮ್ ಅಷ್ಟೇ ಸೂಪರ್ ಆಗಿದೆ. ಆ್ಯಂಡ್ ನನ್ನ ಸೀಟ್ ಅಕ್ಕಪಕ್ಕ ಯಾರೂ ಇಲ್ಲ, ಸೊ ಐ ಹ್ಯಾವ್ ಕೈಟ್ ಫ್ರೀಡಮ್ ಟು ಟಾಕ್ ಅಂತ. ಆ್ಯಂಡ್ ಅದಕ್ಕೆ ನಾನು ಮೈಕ್ ಹಾಕಿರೋದು. ಗೈಸ್, ಏನು ಪಿಕಪ್ ತಗೋತಿದೆ ಗೈಸ್ ಇದು ಟ್ರೈನ್. ಇದು ಗೈಸ್, ಯೂಶಲಿ ಬೇರೆ ಟ್ರೈನ್ ಅಂದರೆ ತುಂಬ ಸ್ಲೋ ಡಿಪಾರ್ಚರ್ ಆಗುತ್ತಲ್ಲ. ದಿಸ್ ಥಿಂಗ್ ಈಸ್ ರನ್ನಿಂಗ್ ಕ್ರೇಜಿ ಗೈಸ್. ಆ್ಯಕ್ಚುಲಾಗಿ ಹೇಳಬೇಕಾದ್ರೆ ಒಂದಿನ ಹಂಗೆ ಬೆಂಗಳೂರು ಹೊರಟಿದೆ ಟು ಬಿನ್ ಸಮ್ ಥಿಂಗ್ಸ್ ವಿತ್ ಮೈ ಡ್ರೋನ್. ಆಗ ನಾನು ಪ್ಲಾಟ್ಫಾರ್ಮ್ ನಂಬರ್ 1 ಲೈಕ್ ಒಂದು ಹಾಫ್ ಆನ್ ಅವರ್ ಕೂತಿದ್ದೆ. ಜಸ್ಟ್ ಸೀಯಿಂಗ್ ದ ಟ್ರೈನ್. ವಾಸ್ ಲೈಕ್ ಯಾವ ಥರ ಒಂದಿನ ಹೋಗ್ಬೇಕು ಇವತ್ತು. ಆ ಟೈಮ್ ಇವತ್ತು ಬಂತು. ಇಟ್ಕೊಂಡು ನನಗೆ ಪ್ಯಾರಲಲ್ ರನ್ ಆಗುತ್ತೆ ಅಂತ ನೋಡಿ, ಇದೇ ಟ್ರೈನ್. ಆ್ಯಂಡ್ ನೌ ಐ ಹ್ಯಾವ್ ರೀಚ್ಡ್ ರಿಂಗ್ ರೋಡ್ ಆಫ್ ಮೈಸೂರು. ವೇಟ್ ಅ ಮಿನಿಟ್. ಓಕೆ, ಶೋರ್. ಪ್ರೈಸಿಗೆ ಒಂದು ಅನೌನ್ಸ್ಮೆಂಟ್ ಆಯಿತು. ನನ್ನ ಸೀಟ್ನ ಹಿಂದೆ ಮಾಡಬೇಕಾದ್ರೆ ಇಲ್ಲೊಂದು ಪುಷ್ ಬಟನ್ ಇದೆ ಅಂತ ಸೀಟಲ್ಲಿ. ಈ ಪುಷ್ ಬಟನ್ ಯೂಸ್ ಮಾಡಿ ಐ ವಾಸ್ ಥಿಂಕಿಂಗ್ ನಾನೆಲ್ಲ ಹುಡುಕ್ತೇವೆ. ಯೂಶಲಿ ಎಕ್ಸ್ಪ್ರೆಸ್ ಟ್ರೈನೆಲ್ಲ ಇಲ್ಲೊಂದೇನೋ ಪುಷ್ ಬಟನ್ ಇರುತ್ತೆ, ಅದನ್ನ ಪುಷ್ ಮಾಡಿದ್ರೆ ಹಿಂದೆ ಹೋಗುತ್ತೆ. ದಿಸ್ ಇಸ್ ಗುಡ್. ಐ ವಾಸ್ ಜಸ್ಟ್ ಸೀಯಿಂಗ್. ಸಾರಿ, ಐ ವಾಸ್ ಜಸ್ಟ್ ಚೆಕಿಂಗ್ ಇಟ್ಸ್ ವರ್ಕಿಂಗ್. I was recording, so don't mind. Okay guys, ಚೆಕ್ ಮಾಡ್ತೀನಲ್ಲ ಮಾತಲ್ಲಿ ಹಿಂಗಾಗೋಯ್ತು. ದಿಸ್ ಇಸ್ ಕ್ವೈಟ್ ಕಂಫರ್ಟಬಲ್. ಮತ್ತೆ ಆ್ಯಂಡ್ ಮೈಸೂರಿಂದ 5 AM ಒಂದು ಟ್ರೈನ್ ಬಿಡುತ್ತೆ. ಅದು 3 hours ಹತ್ರ ರೀಚ್ ಮಾಡುತ್ತೆ. ಬಟ್ ಈ ಟ್ರೈನ್ ಅದನ್ನ ಓವರ್ಟೇಕ್ ಮಾಡಿ ಅದಕ್ಕಿಂತ ಫಸ್ಟ್ ರೀಚ್ ಮಾಡುತ್ತೆ. ಬಟ್ ಇದು ಬಿಡೋದು 6 AM ಮೈಸೂರಿಂದ. ಅದಕ್ಕೆ ಇದನ್ನ ಪ್ರಿಯಾರಿಟಿ ಟ್ರೈನ್ ಅನ್ನೋದು. ಆ್ಯಂಡ್ ವಿಚ್ ರೀಚಸ್ ಫಾಸ್ಟ್ ಗೈಸ್. ಆ್ಯಂಡ್ ದಿ ಸ್ಪೀಡ್ ಈಸ್ ಲೈಕ್ ಕ್ರೇಜಿ ಗೈಸ್. ದಿ
top speed of this train is 180 km per hour, 180 km per hour, guys. And the permissible speed ಈ ಟ್ರ್ಯಾಕ್ ಬಂದು 130 km per hour, guys. ಬ್ರೇಕ್ಫಾಸ್ಟ್ ಬುಕ್ ಆಗಿದೆ ಜೊತೆಗೆ. ಲೆಟ್ ಮಿ ಸಿ ಹೌ ಇಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಬ್ರೇಕ್ಫಾಸ್ಟ್. ಆ್ಯಂಡ್ ದಿಸ್ ಇಸ್ ದ ಟೇಬಲ್. ಸಾಧ್ಯವಾದರೆ ಏನಾದ್ರು ಪ್ರೊಡಕ್ಟಿವಿಟಿ ಮಾಡೋಣ. ಇಫ್ ನಾಟ್ ವಿಲ್ ಎಂಜಾಯ್ ದಿ ಟ್ರೈನ್ ಜರ್ನಿ. ಗೈಸ್ ಬಾಟಲ್ ಸಿಕ್ತು ಅವರಿಂದ. ಸೊ ಬಾಟಲ್ ಇಸ್ ಕಾಂಪ್ಲಿಮೆಂಟ್ರಿ ಆರ್ ಪೇಡ್ ಸರ್ವಿಸ್, ಐ ಡೋಂಟ್ ನೋ, ಬಟ್ ಈಚ್ ಪೀಪಲ್ ಗೆಟ್ ರೈಲ್ ನೀಡ್. ಸೊ ಅದಕ್ಕೆ ನಾನು ನನ್ನ ವಾಟರ್ ಬಾಟಲ್ನ ಫುಲ್ ಮಾಡಿಲ್ಲ ಗೈಸ್. ಗೊತ್ತಾಗುತ್ತೆ ಐ ವಾಂಟ್ ಬಿ ಏಬಲ್ ಟು ಡ್ರಿಂಕ್ ಸೋ ಮಚ್ ಅಂತ. ಥ್ಯಾಂಕ್ಸ್ ಇಂಡಿಯನ್ ರೈಲ್ವೇಸ್ ಫಾರ್ ಗಿವಿಂಗ್ ಮೀ ರೈಲ್ ನೀಡ್. ಓಕೆ ಗೈಸ್, ಅವ್ರು ಬಂದು ಬಿಸ್ನೆಸ್ ಸರ್ವ್ ಮಾಡಿದ್ದಾರೆ. ಸೊ ಐ ಥಿಂಕ್ ಐ ಹ್ಯಾವ್ ಟು ಮಿಕ್ಸ್ ದಿಸ್ that and instant coffee and Nammuru Pandapura. Guys, literally ಈ ಥರ ನೀರೊಳಗಡೆ ಕಾಫಿ ಪೌಡರ್ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇದನ್ನು ಹೌ ಡಸ್ ಇಟ್ ಟೇಸ್ಟ್ ಅಂತ. Not so great, guys. Full near feeling. Very bad. ಇನ್ನೊಂದೇನು ಅಬ್ಸರ್ವ್ ಮಾಡಿದ್ದೀನಿ ಗೊತ್ತಾ, ಇದು ಒಂದು ವಾಯ್ಸ್ ಬರ್ತೈತೆ ನನ್ನ ಬ್ಯಾಕ್ ಗ್ರೌಂಡಲ್ಲಿ. ಐ ಥಿಂಕ್ ಯು ಮೇ ನಾಟ್ ಹಿಯರ್ ದ್ಯಾಟ್. ಯೂಶಲಿ ಹಿಂದಿಯವರು ಮೈಸೂರು ಅಂತ ಒಂದು ಬೇರೆ ಥರ ಟ್ಯೂನ್ ಮಾಡ್ತಾರೆ. ಆ್ಯಂಡ್ ಸೇಮ್ ದಿ ವಾಯ್ಸ್ ಏನು ಬಂದಿದೆ ಅದು ಅಷ್ಟೇ. ಮೈಸೂರು ಮೈಸೂರು ಆ ಥರ ಹೇಳಲ್ಲ ಗೈಸ್. ಫೀಲ್ ಸೊ ಬ್ಯಾಡ್. ಇಟ್ಸ್ ಓಕೆ. ಐ ಥಿಂಕ್ ಇಂಪ್ರೂವ್ಮೆಂಟ್ಸ್ ಆಗ್ಬೋದು ಫ್ಯೂಚರಲ್ಲಿ. ಆ್ಯಂಡ್ ಇದ್ರ ಟೈಮಿಂಗ್ಸ್ ಬಂದರೆ ಯೂಶಲಾಗಿ ಮೈಸೂರು ಟು ಬ್ಯಾಂಗ್ಳೂರ್ ಬೇರೆ ಎಕ್ಸ್ಪ್ರೆಸ್ ಟ್ರೈನ್ ಅರೌಂಡ್ 2.5 hours to 3 hours ಅಲ್ಲಿ ಕವರ್ ಮಾಡುತ್ತೆ. ಬಟ್ ದಿಸ್ ಹ್ಯಾಸ್ ಹೈ ಪ್ರಿಯಾರಿಟಿ. ಅಂದರೆ ತುಂಬ ಕಮ್ಮಿ ಸ್ಟಾಪು. ಆ್ಯಂಡ್ ಬೇರೆ ಟ್ರೈನ್ನ ಓವರ್ಟೇಕ್ ಮಾಡ್ತಿದ್ರೆ ಮುಂದೆ ಇದ್ದರೆ ಲೂಪ್ ಲೈನ್ಗೆ ಹಾಕಿ ಡೈರೆಕ್ಟ್ ಓವರ್ಟೇಕ್ ಮಾಡುತ್ತೆ. ಅಷ್ಟು ಪ್ರಿಯಾರಿಟಿ ಇದೆ. ಆ್ಯಂಡ್ ದಿಸ್ ಟ್ರೈನ್ ರೀಚಸ್ ಫ್ರಮ್ ಮೈಸೂರು ಟು ಬ್ಯಾಂಗ್ಳೂರ್ ಅಟ್ ಜಸ್ಟ್ 90 minutes ಗೈಸ್. ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ನನ್ನ ಮನೆಯಿಂದ ನಾನು ಕಾಲೇಜ್ ಹೋಗೋದೇ 1 hour ಆಗುತ್ತೆ. ಇನ್ನೊಂದು 1/2 hour ಸ್ಪೆಂಡ್ ಮಾಡಿದ್ರೆ ಐ ಕ್ಯಾನ್ ರೀಚ್ ಬ್ಯಾಂಗ್ಳೂರ್ ಗೈಸ್ ಆ್ಯಕ್ಚುಲಾಗಿ. ಓಕೆ ಗೈಸ್, ರಾಮನಗರ ಆ್ಯಂಡ್ ಮೈ ಫುಡ್ ಇಸ್ ಹಿಯರ್. ಓಕೆ ಗೈಸ್, ಅನ್ಬಾಕ್ಸ್ ಮಾಡಿದ್ದೀನಿ. ಸ್ಪೂನ್ ಇದೆ, ರಿಸೈಕಲ್ ಪ್ಲಾಸ್ಟಿಕ್, ಬ್ರೆಡ್, ಕಟ್ಲೆಟ್, ಎಗ್ ಆಮ್ಲೆಟ್, ಲಿಟ್ರಲಿ ದ ಪೆಪ್ಪರ್, ಸಾಲ್ಟ್, ಬಟರ್, ಕೆಚಪ್ ಇಲ್ಲ ಜಾಮ್, ಒಂದು ವೆನಿಲಾ ಮಫಿನ್, ಕೇಕ್. ಇಷ್ಟೆಲ್ಲ ಸರ್ವ್ ಮಾಡ್ತಾರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ನೀವು ಬುಕ್ ವಿತ್ ಬ್ರೇಕ್ಫಾಸ್ಟ್ ಬುಕ್ ಮಾಡಿದ್ರೆ ಬನ್ನಿ ಗೈಸ್, ಎಂಜಾಯ್ ಮಾಡೋಣ. ಗೈಸ್, ಕಟ್ಲೆಟು ಚೆನ್ನಾಗಿದೆ, ಆಮ್ಲೆಟು ಪರ್ಫೆಕ್ಟ್ ಆಗಿದೆ. ಟೇಸ್ಟ್ ವೈಸ್ ಬಂದರೆ ಇದು ಪರವಾಗಿಲ್ಲ, ಬಟ್ ಕಾಫಿ ಆರ್ ಟೀ ವಿಚ್ ವಾಸ್ ಗಿವನ್ ವಾಸ್ ನಾಟ್ ಸೊ ಗುಡ್ ಗೈಸ್. ನಮಗೆ ಟಿಪಿಕಲ್ ಟೀ ಕಾಫಿ ಟೇಸ್ಟ್ ಬರಲೇ ಇಲ್ಲ ಅದು. ಆ್ಯಂಡ್ ನನ್ನ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಈಗ ನಾನು ಒಂದೇ ಭಾರತ್ ಸಾರಿ ತುಂಬ ಸ್ಪೀಡಲ್ಲಿದೆ, ಮುಂದೆ ಜರ್ಕೋಳಿತ್ತು. ಗೈಸ್, ಲಿಟ್ರಲಿ ಏರ್ ಫ್ರೆಶ್ನರ್ ಇದೆ ವಾಶ್ರೂಮ್ ಒಳಗಡೆ. ಫೀಲ್ ಸೊ ಗ್ರೇಟ್ ಅಲ್ಲ. ಇಂಡಿಯನ್ ರೈಲ್ವೇಸ್ ಇಂಡಿಯಾದಲ್ಲಿ ಇವೆಲ್ಲ ಫೆಸಿಲಿಟೀಸ್ ಸಿಗ್ತೈತೆ. ಆ್ಯಂಡ್ ನಾನು ಯಾಕೆ ಕ್ಯಾಬಿನಲ್ಲಿ ಇದೆ ಅದು ಫೋಟೋ ಸೈಲೆಂಟು, ಬಟ್ ವಾಶ್ರೂಮ್ ಸೈಲೆಂಟ್ ಇಲ್ಲ, ಫುಲ್ ಗಲಾಟೆ ಮಾಡೋದು ಟಲ್ ಅಂತ. ಆ್ಯಂಡ್ ಕಂಪೇರ್ ಟು ಅದರ್ ಜರ್ಕಿನೆಸ್ ಇಲ್ಲವೇ ಇಲ್ಲ ಗೈಸ್ ಈ ಟ್ರೈನ್. ತುಂಬ ಕಮ್ಮಿ. ಆ್ಯಂಡ್ ಸೀರೆ ವಾಶ್ರೂಮ್ ಲಕ್ಸುರಿಯಸ್ ಆಗಿದೆ, ತುಂಬ ದೊಡ್ಡ ಇದೆ ಗೈಸ್, ನೀಟ್ ಕ್ಲೀನ್ ಆಗಿದೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್ ಆಫ್ ದ ಡೇ ತೋರಿಸಿದೆ. ಮಿಸ್ ಆಯಿತು. ಓಕೆ, ಆ್ಯಂಡ್ ಈಗ ನೋಡಿ, ಈಗ ಈ ಡೋರು ಫುಲ್ ಆಟೋಮ್ಯಾಟಿಕ್ ಗೈಸ್. ನೋಡಿ, ನಾನು ಈಗ ನಡ್ಕೊ ಹೋಗ್ತೀನಿ, ಡೋರ್ ಜಸ್ಟ್ ಪ್ರೆಸ್ ಮಾಡೋಂಗಿಲ್ಲ, ತನಗೆ ತಾನೇ ಓಪನ್ ಆಯ್ತು.
We have reached Kengeri railway station. Okay guys, Bangalore reach ಆದ್ರೆ wait a minute. Yes, KSR Bangalore. ಅಷ್ಟೊಂದಿನ ಸೈಲೆಂಟ್ ಆಗಿತ್ತು ಎನ್ವೈರ್ಮೆಂಟ್, ಸಡನ್ ಆಗಿ ವಟ ವಟ ಅಂತ ಇತ್ತು. ಗೈಸ್ ನಿಮಗೋಸ್ಕರ ಮುಂದೆ ನಡ್ಕೊ ಬಂದಿದ್ದೀನಿ, ಟ್ರೈನ್ದು ಫ್ರಂಟ್ ಪಾರ್ಟ್ ತೋರ್ಸೋಣ ಅಂತ ಅಂದ್ಬಿಟ್ಟು. ಬನ್ನಿ. ಹಿಂಗಿತ್ತು ಗೈಸ್, ನಾವು ಹೊರಗಡೆಯಿಂದ ಒಳಗಡೆ ಕೂತಿದ್ದ ಗೈಸ್. ಏನೋ ಸೀನ್ ಆಗಿದೆ, ಎಲ್ಲ ಎದ್ದು ಬಿದ್ದು ಓಡ್ತವ್ರೆ ಅಲ್ಲಿಂದ. ಇವನ್ ಐ ಡೋಂಟ್ ನೋ ವಾಟ್ ಇಸ್ ಹ್ಯಾಪನಿಂಗ್. ನಾನು ಟ್ರೈಪಾಡ್ ತೆಗೋಣ ಅಂದ್ಬಿಟ್ಟು ನಿಂತಿದ್ದೆ. ಮೋಸ್ಟ್ ಪ್ರಾಬಬ್ಲಿ ಪ್ಲಾಟ್ಫಾರ್ಮ್ ಚೇಂಜ್ ಮಾಡಿದ್ದಾರೆ ಸಡನ್ ಆಗಿ, ಸೊ ಎವ್ರಿ ಒನ್ ಇಸ್ ರಶಿಂಗ್ ದೇರ್ ಗೈಸ್. ಯಾರೋ ಬಾಯ್ 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 ಅಂತಿದ್ರು, ಸ್ಮೈಲ್ ಕೊಟ್ಟೆ, ಅವರು ಸ್ಮೈಲ್ ಮಾಡಿಬಿಟ್ಟು ಗೈಸ್. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಇನ್ ವಂದೇ ಭಾರತ್. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡ್ತಿದ್ದು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ. ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಮತ್ತು ಈಗ ವೈಡ್ ಆ್ಯಂಗಲ್ ಕಾಣಿಸ್ತಿದೆಯಲ್ಲ, ಯಾಕಂದರೆ ಈಗ ನಾನು ಟ್ರೈಪಾಡ್ಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ದ ವ್ಯೂ ವಿಚ್ ಐ ಆಮ್ ಸೀಯಿಂಗ್, ನೋಡಿ ಗೈಸ್, ಚೆನ್ನಾಗಿದೆಯಲ್ಲ ವ್ಯೂ. ಬೆಂಗಳೂರು ಗೈಸ್, ಅಲ್ಲೊಂದು ಟಾಲ್ ಬಿಲ್ಡಿಂಗ್ ಇದೆ, ಅಲ್ಲೊಂದಿದೆ, ಅಲ್ಲೊಂದು ಬರೀ ಟಾಲ್ ಬಿಲ್ಡಿಂಗ್ ಗೈಸ್. ಮತ್ತು ಸುತ್ತಮುತ್ತ ಯಾರೂ ಇಲ್ಲ, ಫಸ್ಟ್ ಟೈಮ್ ಖಾಲಿ ಹೊಡಿತೈತೆ. ಒಂದ್ಸತಿ ಇಲ್ಲೇ ನಾನು ಅಶೋಕ್ಪುರಂ ಪ್ಯಾಸೆಂಜರ್ ಟ್ರೈನಲ್ಲಿ ಬಂದಾಗ ಫುಲ್ ರಶ್ ಇತ್ತು ಈ ಪಾಟೆಲ್ಲ. ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ಆಗ ನಾನು ಜಸ್ಟ್ 35 rupees ಕೊಟ್ಟು ಬಂದಿದೆ. ಟುಡೇ ಐ ಹ್ಯಾವ್ ಪೇಡ್ ಸಮ್ವೇರ್ ಅರೌಂಡ್ 700 rupees ಇನ್ಕ್ಲೂಡಿಂಗ್ ದಿ ಬ್ರೇಕ್ಫಾಸ್ಟ್. ಯಾಕಂದರೆ ಟ್ರಾವೆಲಿಂಗ್ ಇನ್ ಸೆಮಿ ಹೈ ಸ್ಪೀಡ್ ಬುಲೆಟ್ ಟ್ರೈನ್, ಸೊ ದೇ ವಿಲ್ ಚಾರ್ಜ್ ಸೋ ಮಚ್. ಸೊ ನಾನು ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಮಾಡಿದ್ರಿಂದ ಅಷ್ಟು ಚಾರ್ಜಸ್ ಇದೆ. ನಾನ್ ವೆಜ್ ನಾನು ಪ್ರಿಫರ್ ಮಾಡಿದ್ದು. ಆ್ಯಂಡ್ ಈ ಟಿಕೆಟ್ನ ಪ್ರಿಯೋರಾಗೆ 1 month ಬಿಫೋರೇ ನಾನು ಲೈಕ್ ಬುಕ್ ಮಾಡಿ ಇಟ್ಟಿದ್ದೆ. ಸೊ ಒಂದು ಪ್ಯಾಸೆಂಜರ್ ಟ್ರೈನ್ ಬರ್ತೈತೆ ನೋಡಿ, ತೋರಿಸ್ತೀನಿ, ವೇಟ್ ಅ ಮಿನಿಟ್. I don't know, especially me, I love trains, especially ಟ್ರಾವೆಲ್ ಮಾಡಬೇಕಂತ ತುಂಬ ಇಷ್ಟ ಆ ಥರ. ಆ್ಯಂಡ್ ಇನ್ನೊಂದೇನೆಂದರೆ, ಈ ಪಾರ್ಟಲ್ಲಿ ಹೇಳಿದ್ನಲ್ಲ ಆಗಲೇ, ಮಧುರವಡೆ ಅದು ಇದು ಎಲ್ಲ ಮಿಸ್ಸಿಂಗ್ ಅದಿಲ್ಲ ಅಂದರೆ ಏನೋ ವೈಬ್ಸೇ ಇಲ್ಲ ಅಂದ್ಕೊಳ್ಳಿ ಟ್ರೈನ್ದು. ಆ ಥರ ಒಂದು ಮೈಂಡ್ ಸೆಟ್ ಆಗ್ಬಿಟ್ಟಿದೆ. ಸೊ ಗೈಸ್, ಹೇಗಿತ್ತು ಇವತ್ತಿನ ವಿಡಿಯೋ? ಈ ವಿಡಿಯೋನ ಈಗಲೇ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಗೈಸ್, ನೆಕ್ಸ್ಟ್ ವಿಡಿಯೋ ಐ ಆಮ್ ಟ್ರಾವೆಲಿಂಗ್ ಇನ್ ಮೆಟ್ರೋ ಸೆಕೆಂಡ್ ಟೈಮ್. ನೋಡೋಣ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ, ನಿಮಗೆ ತೋರಿಸೋದಕ್ಕೆ. ಸೊ ಟಿಲ್ ದೆನ್, ಟೇಕ್ ಕೇರ್, ಬೈ ಬಾಯ್.